ಸಾರಿ ಸರ್. ಹೌದು ಸರ್, ಈ ಊರಲ್ಲಿ ಬಾರ್ ಎಲ್ಲಿದೆ? ಎಂತ ಕಾಸ್ಟ್ಲಿ ಸ್ಕಾಚ್ ಕುಡಿದ್ರು ಗಡ್ಡ ಗಿಡ್ಡ ಬಿಟ್ಕೊಂಡವ್ರೆ ಇವ್ರು ನಿಜವಾದ ಪೊಲೀಸ್. ಈ ಸಾರಾಯಲ್ಲಿರೋ ಕಿಕ್ಕೆ ಬೇರೆ ರೇಚ್ಗೆ. ಪೇಪರ್ ಸರಿಯಾಗಿ ಚೆಕ್ ಮಾಡ್ತೀಯಾ? ಇವರೇನ ಸಬ್ ಇನ್ಸ್ಪೆಕ್ಟ್ರು? ಇವ್ರ ಕಣ ಸುಮ್ಕಿರಡ. ಏನ್ ರೇಚ್ಗೆ? ಈ ಊರಲ್ಲಿ ಕ್ರೈಮ್ ರೇಟ್ ಎಲ್ಲ ಬಹಳ ಕಮ್ಮಿ ಅಂತೆ. ಹ್ಞೂ ಸರ್. MLA ಮಗಳ ಸತ್ತು 3 ದಿನ ಆಗಿದೆ. ಇಡೀ ಊರ್ ಜನ ಎಲ್ಲ ಎದುರ್ಕೊಂಡಿದ್ದಾರ್ರಿ. ಎನಿ ಪ್ರೋಗ್ರೆಸ್? ಎಸ್ ಸರ್. ಶೋಭಾ ತನಗೆ ಬಲವಾಗಿ ರಾಡಿಂದ ಹೊಡೆದಿದ್ದಾರೆ. ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ಕೊಲೆಗಾರ ಒಂದು ಕಾರಣ ಬಳಸಿದ್ದಾನೆ ಸರ್. ಇಟ್ಸ್ ಅ ಬ್ಲ್ಯಾಕ್ ಓಲ್ಡ್ ಕಾರ್. ತುಂಬ ಕನ್ಫ್ಯೂಸ್ ಆಗಿದ್ದಾರೆ ಅನ್ಸುತ್ತೆ. ನಮ್ಮ ಜೊತೆ ಬಂದು ಒಂದು ಟೀ ಕುಡಿಯೋಕೆ ಹೇಳು. ಊರವ್ರು ಹೇಳೋ ಪ್ರಕಾರ ಇದು ಪ್ರೇತ, ಕೊಳ್ಳಿದೇವ, ಭೂತ ಅಂತಾರೆ. ಇವರೆಲ್ಲ ಹೇಳ್ತಾ ಇರಂಗೆ ನಿಜವಾಗ್ಲೂ ಕೊಳ್ಳಿದೇವನೇ ಹೊಡೆದಿದ್ರೆ? ಆದ್ರೆ ನಮ್ಮ ವಿಚಾರಣೆಯಲ್ಲಿ ಪದೇ ಪದೇ ಒಂದು ಹೆಸರು ರಿಪೀಟ್ ಆಗ್ತಾ ಇತ್ತು ಸರ್. ಬೆಳಗಾಗೋದ್ರೆಲ್ಲ ಅವನ್ನ ಹಿಡಿತೀನಿ ಸರ್. ರಕ್ಕಸಪುರದೋಲ್ ಟೈಟಲ್ಲೇ ಒಂಥರ ವಿಚಿತ್ರ ಮತ್ತು ವಿಭಿನ್ನವಾಗಿದೆಯಲ್ವಾ? ಎಸ್, ನಾವಿವತ್ತು ಈ ಮೂವಿನ ವಾಚ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಅವೇಸಮ್ ಮೂವಿ ಅಂತಲೇ ಹೇಳ್ಬೋದು. ಮೂವಿ ಓಪನ್ ಅಪ್ ಆಗ ಒಂದೊಂದು ಸೀನ್ಸು, ಕ್ರೈಮು, ಜರುಗುವಂಥ ಇನ್ಸಿಡೆಂಟ್ಸು ಮತ್ತು ಅದನ್ನು ರಿವೀಲ್ ಆಗ್ತಾ ಹೋಗೋವಂಥ ಸೀಕ್ವೆನ್ಸ್ಗಳು ಬಾಪ್ರೆ ಬಾಪಿ ಅಂತ ಅದ್ಭುತವಾಗಿದೆ ಗೊತ್ತಾ. ರಾಜ್ ಬಿ ಅವ್ರ ಪಾತ್ರನ ಸಖತ್ತಾಗಿ ನಿಭಾಯಿಸಿದ್ದಾರೆ. ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಡೈರೆಕ್ಟ್ರು ಬಂದು ತುಂಬಾ ಚೆನ್ನಾಗಿ ನರೇಷನ್ನ ಕೊಟ್ಟಿದ್ದಾರೆ. ಸೊ ಆ ಸಸ್ಪೆನ್ಸನ್ನು ಕೀಪ್ ಮಾಡಿರೋದ್ರಲ್ಲಿ ಗೆದ್ದಿದ್ದಾರೆ ಅವರು. ಇನ್ನು ಮ್ಯೂಸಿಕ್ ಬಗ್ಗೆ ಅರ್ಜುನ್ ಜನ್ಯಾಜಿ ಬಗ್ಗೆ ಹೇಳಲೇಬೇಕು. ಮ್ಯೂಸಿಕ್ ಅಂತೂ ಎಕ್ಸ್ಟ್ರೀಮ್ ಆಗಿದೆ. ಒಂದು ಸಾಂಗ್ ಅಂತೂ ಸಿದ್ದಯ್ಯ ಸ್ವಾಮಿ ಅವ್ರದ್ದು ತುಂಬಾ ಚೆನ್ನಾಗಿದೆ. ಮತ್ತು ಇಂಟರ್ವಲ್ ಆದಮೇಲೆ ನಾವು ನೋಡುವಂಥ ಮೂವಿ ಒಂದು ಸೆಕೆಂಡ್ ಟ್ವಿಸ್ಟು ನೆಕ್ಸ್ಟ್ ಲೆವೆಲೇ ಗುರು. ಎಂಥ ಅದ್ಭುತವಾಗಿದೆ ಗೊತ್ತಾ. ತುಂಬಾ ಇಷ್ಟ ಆಯಿತು. ಯಾಕಂದರೆ ಅಲ್ಲಿ ಅನಿರುದ್ಧ ಅವ್ರ ಎಂಟ್ರಿ ಆಗುತ್ತೆ. ಸೊ ಮೇಯ್ನ್ ವಿಲನ್ ಕ್ಯಾರೆಕ್ಟರ್ ರಿವೀಲ್ ಆಗ್ತಾ ಹೋಗುತ್ತೆ. ಏನಾಯಿತು ಹಳ್ಳೀಲಿ, ಯಾವ ಥರ ಕ್ರೈಮ್ ಆಯಿತು, ಯಾರ ಕಾರಣ ಅನ್ನೋ ಎಲ್ಲ ಕುತೂಹಲಕ್ಕೆ ವಿಸ್ಮಯಕಾರಿ ಓಪನಿಂಗನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಟ್ವಿಸ್ಟಲ್ಲಿ ಟ್ವಿಸ್ಟು, ಯಾರ ಮಗ ಅವನು ಅಂತ, ಹೇಗಿದ್ದ ಅಂತ, ಅಣ್ಣ ತಮ್ಮ ಅಂತ. ಸೊ ಒಂದ್ರ ಮೇಲೆ ಒಂದು ಟ್ವಿಸ್ಟ್ ತುಂಬಾ ಚೆನ್ನಾಗಿ ಕ್ಯೂರಿಯಾಸಿಟಿನ ಇಟ್ಟಿದ್ದಾರೆ. ಎಕ್ಸ್ಟ್ರೀಮ್ಲಿ ಸೂಪರ್ ವಾಚಬಲ್ ಮೂವಿ, ಪೈಸಾ ವಸೂಲ್ ಮೂವಿ. ಸೊ ಖಂಡಿತ ವಾಚ್ ಮಾಡಿ, ನಿಮ್ಮ ಒಂದು ಒಪಿನಿಯನ್ನ ಶೇರ್ ಮಾಡಿ. ಆಲ್ ದ ಬೆಸ್ಟ್ ಟು ದ ಟೀಮ್. ಮೂವಿ ತುಂಬಾ ಸಖತ್ ಸೂಪರ್ ಆಗಿದೆ. ರಾಜ್ ಬಿ ಅವರ ಪೊಲೀಸ್ ಅಧಿಕಾರಿ ಪಾತ್ರ, ಅನಿರುದ್ಧ್ ಅವರ ಸೈಕೋ ಕ್ಯಾರೆಕ್ಟ್ರು ಪಾತ್ರ ಅಂತೂ ನಮಗೆ ರೋಮಾಂಚನ ತರಿಸುತ್ತೆ. ತುಂಬಾ ಚೆನ್ನಾಗಿದೆ, ಅತ್ಯದ್ಭುತವಾಗಿದೆ. ಎಲ್ಲ ಏನಿಲ್ಲ, ಎಲ್ಲ ಕಡೆ ಕನ್ನಡದವರು. ಕನ್ನಡ ಸೂಪರ್ ಪಿಕ್ಚರ್ ಮಾತ್ರ ನಿಜವಾಗ್ಲೂ ಊಹೆ ಮಾಡಿರಲಿಲ್ಲ. ಈ ಪಿಕ್ಚರ್ ಇಷ್ಟು ಸಕ್ಸಸ್ ಕಾಣ್ತದೆ, ಇಷ್ಟು ಸೂಪರ್ ಆಗಿರ್ತದೆ ನೋಡಿ. ನಾನು ಗೊತ್ತಿರೋ ಡೇ ಬೈ ಡೇ 100% ಸಕ್ಸಸ್ಫುಲ್ ಕಾಣ್ತದೆ. ಯಾಕಂದರೆ ಇನ್ನೂ ಜನರಿಗೆ ಯಾರಿಗೂ ಗೊತ್ತಿಲ್ಲ. ಹೊಸ ಇತ್ತೀಚೆಗೆ ಮೂವೀಸ್ ಬಂದು ನೋಡೋದೇ ಕಷ್ಟ. ಬಟ್ ಇವಾಗ ಮಾತ್ರ ನಂಗೆ ಈ ಪಿಕ್ಚರ್ ಮಾತ್ರ 100% 100% ಸೂಪರ್. ಹಾಂ ಇಲ್ಲ, ರಾಜೀವ್ ಶೆಟ್ಟಿ ಆ್ಯಕ್ಟಿಂಗ್ ಬಗ್ಗೆ ಆಗ್ಬೋದು, ಇಲ್ಲೇ ಆ್ಯಕ್ಟಿಂಗ್ ಪ್ರತಿಯೊಬ್ಬರೂ ಈ ಪಿಕ್ಚರ್ಗೆ ಜೀವ ತುಂಬಿದ್ದಾರೆ. ಪ್ರತಿಯೊಬ್ಬರು ಈ ಮೂವಿಗೆ ಜೀವ ತುಂಬಿದ್ದಾರೆ. ಎಕ್ಸ್ಟ್ರಾನರಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ರಾಜೀವ್ ಶೆಟ್ಟಿ ಆಗ್ಬೋದು, ಮತ್ತು ಈ ಕಡೆ ಮ್ಯೂಸಿಕ್ ಇರ್ಬೋದು, ಮತ್ತು ಫೈಟಿಂಗ್ಸ್ ಆಗ್ಬೋದು, ಮತ್ತು ವಿಲನ್ ಅನಿರುದ್ಧ್ ಭಟ್ ಸೂಪರ್ ಆಗಿ ನಿಜವಾಗ್ಲೂ ಪಿಕ್ಚರ್ ಮಾತ್ರ ಸಕ್ಸಸ್ಫುಲ್. ಆ ಮಗು ಮಾತಾಡಿರೋದು
ಸಾಹೇಬರು ಕಲಿತವ್ರು. ಸಿಟಿಯಲ್ಲಿ ನೆಮ್ಮದಿಯಾಗಿದ್ದೋಳ್ನ ಇದ್ಯಾವುದೋ ಕೊಂಪೆ ಕರ್ಕೊಂಡು ಬಂದ್ಬಿಟ್ಟಿದ್ಯಾ? ಒಂದಾಗ ನೀನು ಸ್ವಲ್ಪ ಜೋಪಾನ ಕರುಣೆ ಅನ್ನೋದಿಲ್ಲ ನೀರು ಕೊಟ್ಟಿದ್ದವ್ವ ನಾನವ್ವ. ಹಾಯ್ ನಮಸ್ತೆ, ಎಸ್ ಬಾಸ್ ಸ್ಟುಡಿಯೋ. ವೆಲ್ಕಮ್ ಟು ಎಸ್ ಬಾಸ್ ಸ್ಟುಡಿಯೋ. ವೆಲ್ಕಮ್ ಬ್ಯಾಕ್ ಟು ಎಸ್ ಬಾಸ್ ಸ್ಟುಡಿಯೋಸ್. ಇವತ್ತಿನ ವಿಶೇಷ ಏನಂದರೆ ನಾವು ಇವತ್ತೊಂದು ಮೂವಿ ರಿವ್ಯೂ ಮಾಡ್ತಾ ಇದ್ದೀವಿ. ಮೂವಿನ ಇವಾಗ ತಾನೇ ನೋಡ್ಕೊಂಡು ಬಂದ್ವಿ. ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಬಂದ್ವಿ. ಯಾವ ಮೂವಿ ಅಂದರೆ ರಾಜ್ ಬಿ ಶೆಟ್ಟಿ ಅವರ ಮೂವಿ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ತುಂಬಾ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಅದರಲ್ಲಿ ಮಧು ಸ್ನೇಹಿತರು ಆ್ಯಕ್ಚುಲಿ ಮಾಡಿದ್ದಾರೆ. ಯಾ ಹೇಳಿ ಮಧು. ನಮ್ಮ GKVK ಸ್ಟೂಡೆಂಟ್ ಅವರು ಆ್ಯಕ್ಚುಲಿ. ಬಟ್ ನಿಜವಾಗ್ಲೂ ಅವರು ಈ ಪಿಕ್ಚರ್ದಲ್ಲಿ ಆ್ಯಕ್ಟಿಂಗು ಸಖತ್ತಾಗಂದರೆ ಸಖತ್ತಾಗಿ ಮಾಡಿದ್ದಾರೆ. ಪಿಕ್ಚರ್ ಅವರೊಬ್ಬರೇ ಅಲ್ಲ, ಇಡೀ ಟೀಮೇ ಸಖತ್ತಾಗಿ ಮಾಡಿದ್ದಾರೆ. ಪಿಕ್ಚರ್ದಲ್ಲಿ ಪ್ರತಿಯೊಬ್ಬರೂ ಅವ್ರವ್ರದಂತ ಅವ್ರ ರೂಲ್ ಸಖತ್ತಾಗಿ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರಾಗ್ಬೋದು, ನಿಜವಾಗ್ಲೂ ಆಸಮ್ ಆ್ಯಕ್ಟಿಂಗ್ ಅವ್ರದ್ದು. ಅದರಲ್ಲಿ ಪ್ರತಿಯೊಬ್ಬರದ್ದು ಸಾಂಗ್ಸ್ ಆಗ್ಬೋದು, ಮ್ಯೂಸಿಕ್ಕು, ಪ್ರತಿ ಒಂದನ್ನು ಯಾವುದು ಮೈನಸ್ ಪಾಯಿಂಟೇ ಇಲ್ಲ. ಇನ್ನೊಂದು ಎಲ್ಲೂ ಬೋರ್ ಆಗಲ್ಲ, ಒಂದು ನಿಮಿಷನೂ ನಮಗೆಲ್ಲೂ ಬೋರ್ ಆಗಲ್ಲ. ಕ್ಯೂರಿಯಾಸಿಟಿ ಸಖತ್ತಾಗಿದೆ. ನಮ್ಮ ಮೇಡಮ್ ಅವ್ರು ಹೇಳ್ತಾರೆ, ಕರೆಕ್ಟಾಗಿ ಕಳಿಸ್ಕೊಂಡು. ಹಾಗೇನಿಲ್ಲ, ಆ್ಯಕ್ಚುಲಿ ಮೂವಿ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಅದ್ಭುತಕ್ಕಿಂತ ಇನ್ನೂ ಚೆನ್ನಾಗಿದೆ ಹೇಳಬೇಕಂದ್ರೆ. ಲೈಕ್ ಫಸ್ಟ್ ಟೈಮ್ ರಾಜ್ ಬಿ ಶೆಟ್ಟಿ ಅವರೊಂದು ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಸ್ಟೋರಿಗೆ ಜಾಸ್ತಿ ಎಲ್ಲೂ ಬಿಲ್ಡಪ್ ಕೊಡದೆ, ಎಷ್ಟು ವೇಟೇಜ್ ಕೊಡಬೇಕು ಅಷ್ಟು ಕೊಟ್ಟು ಎಲ್ಲಿ ಏನು ತೋರಿಸ್ಬೇಕು ಅನ್ನೋ ಒಂದು ನರೇಷನ್ ಇದೆಯಲ್ಲ, ಅದು ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ಫ್ಯಾಕ್ಟ್. ಸೊ ಆ ಫಸ್ಟ್ ಇಂಟರ್ವಲ್ವರೆಗೂ ಸ್ಟೋರಿ ಒಂದು ತಿರುವು ತೊಗೊಂಡ್ರೆ, ಆಫ್ಟರ್ ಇಂಟರ್ವಲ್ ಇನ್ನೊಂದು ತಿರುವನ್ನ ತಗೊಳುತ್ತೆ ಮೂವಿ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಹಿಂಗಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಆ ಥರ ಇಲ್ಲ ಮೂವಿ. ಅದರೊಳಗಡೆ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ. ಆ್ಯಂಡ್ ಅನಿರುದ್ಧ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಎಕ್ಸ್ಟ್ರೀಮ್ಲಿ ವಾವ್ ಅಂತ ಹೇಳ್ಬೋದು. ಯಾಕಂದರೆ ಅವರೊಂದು ಸೈಕೋ ಕ್ಯಾರೆಕ್ಟರ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಅಬ್ನಾರ್ಮಲ್ ಒಂದು ಚಿತ್ರೀಕರಣ, ಅದು ಅವರು ಎಷ್ಟು ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ನಿಜ ನಿಜ ಅಂದರೆ ನಿಜ ಸೂಪರ್ ಆಗಿ ಮಾಡಿದ್ದಾರೆ. ಎಕ್ಸ್ಟ್ರೀಮ್ಲಿ ಗುಡ್. ಆಕ್ಚುಲಿ ಈ ಮೂವಿ ಇದ್ದಿದ್ದ ಬ್ಯಾಲೆನ್ಸ್ ರಾಜೀವ್ ಶೆಟ್ಟಿ ಮತ್ತೆ ಇವರಿಬ್ಬರೇ ಮೇನ್ ಈ ಪಿಕ್ಚರ್ಗೆ ಪಿಲ್ಲರ್ಸ್. ಬಟ್ ನಾವು ಸ್ಟೋರಿ ಬಗ್ಗೆ ರಿವೀಲ್ ಮಾಡಲ್ಲ. ಪಿಕ್ಚರ್ ಮಾತ್ರ ಇಷ್ಟೆಲ್ಲ ಇಷ್ಟಪಡ್ತೀವಿ. ಮೂವಿ ಸೂಪರ್ ಇದೆ, ಸಖತ್ತಾಗಿದೆ. ಹೋಗಿದ್ರೆ ಮಾತ್ರ ನೀವು 100% ಖುಷಿಯಾಗಿಬಿಟ್ಟು ಹೊರಗಡೆ ಬರ್ತೀರಾ. ಪೈಸಾ ವಸೂಲ್ ಮೂವಿ ಅಂತ ಪೈಸಾ ಗುಡ್ ಎಂಟರ್ಟೈನರ್. ಆಡಿಯನ್ಸ್ನ ಕೀಪ್ ಅಪ್ ಮಾಡ್ಕೊಳುತ್ತೆ. ಹೇಗೆ ಮೂವಿನ ಜರ್ನಿ ತೊಗೊಂಡೋಗೋದು ಅಂತ ನಿಮಗೆಲ್ಲೂ ಒಂದು ನಿಮಿಷನೂ ಲೈಕ್ ಬೋರ್ ಆಗದೆ ಇರೋ ರೀತಿ ಮೂವಿ ಸಸ್ಪೆನ್ಸ್ ಆಗಿದೆ. ತುಂಬ ಟ್ವಿಸ್ಟ್ ರಿವೀಲ್ ಆಗೋ ರೀತಿ ಚೆನ್ನಾಗಿದೆ. ಸೊ ಓವರ್ ಆಲ್ ಮೂವಿ ಮಸ್ಟ್ ವಾಚ್. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ, ನಾವು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ಆಲ್ ದ ಬೆಸ್ಟ್ ಫಾರ್ ಎಂಟೈರ್ ಟೀಮ್ ಮೂವಿ ಅವ್ರಿಗೆ. ಸೊ ಮೂವಿ ಲೈಕ್ ಹೆಚ್ಚಿಗೆ ಚೆನ್ನಾಗಿ ಪ್ರದರ್ಶನ ಆಗಲಿ ಅಂತ
ನಾವು ಆಶಿಸ್ತೀವಿ. 100% ಈ ಪಿಕ್ಚರ್ ಸಕ್ಸಸ್ ಸಿಗಲಿ ಅಂದ್ಬಿಟ್ಟು. ಯಾಕಂದ್ರೆ ಇದಕ್ಕೆ ಮುಂಚಿತ ಕೆಲವೊಂದು ಪಿಕ್ಚರ್ ನೋಡಿದ್ದೀವಿ ನಾವು ರೀಸೆಂಟ್ಲಿ ಒಂದು 2-3 ತಿಂಗಳಲ್ಲಿ. ಬಟ್ ನಮಗೆ ಮನಸ್ಸಿಗೆ ಎಲ್ಲೋ ನೋವಾಗಿತ್ತು, ಎಲ್ಲೂ ಮನ್ಸಲ್ಲಿ ಉಳಿತಾ ಇರಲಿಲ್ಲ ಮೂವೀಸ್. ಬಟ್ ಇದು ಒಂದು ತುಂಬಾ ಮನ್ಸಲ್ಲಿ ಉಳ್ಕೊಳ್ಳುತ್ತೆ. ಸ್ಟಾರ್ಸ್ ಅವರು ದೊಡ್ಡ ಅಂಡ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ಅರ್ಜುನ್ ಜನ್ಯಾಜಿ ಅವ್ರದ್ದು ಮ್ಯೂಸಿಕ್, ಆ ಒಂದು ಸಿದ್ದೇಶ್ವರ ಸ್ವಾಮಿ ಸಾಂಗ್ ಅಲ್ಲಿ ಅವ್ರು ಆಕ್ಟ್ ಕೂಡ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ ಹಾಡು ಕೇಳ್ತಾ ಇದ್ರೆ ಒಂಥರ ಮನ್ಸಲ್ಲಿ ಉಳಿಯುತ್ತೆ. ಸಾಂಗ್ ಕೂಡ ತುಂಬಾ ಬ್ಯೂಟಿಫುಲ್ ಮೂವಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇಸ್ ಸೂಪರ್ ಸೂಪರ್. ನಾನು ಮಾತ್ರ ಕೆಲವೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಫ್ರೆಂಡ್ಸಿಗೆ, ನಮ್ಮ ಸ್ನೇಹಿತರಿಗೆ, ನಮ್ಮ GKVK ಸ್ಟೂಡೆಂಟ್ಸಿಗೆ, ನಮ್ಮ ಅಗ್ರಿಕಲ್ಚರ್ ಸ್ಟೂಡೆಂಟ್ಸಿಗೆ, ಪ್ರತಿಯೊಬ್ಬರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್ ಅಂದರೆ ಒಂದು ಸರಿ ಹೋಗ್ಬಿಟ್ಟು ಮೂವಿ ನೋಡಿ. ಮೊಬೈಲ್ದಲ್ಲಿ ನೋಡೋದಲ್ಲ, ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ. ಆವಾಗಲೇ ಒಂದು ಅರ್ಥ ಆಗ್ತದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ನಿಮ್ಗೆ ಎಲ್ಲೂ ಏನೂ ಆಗಲ್ಲ, ಸೂಪರ್ ಆಗಿರ್ತದೆ. ಕೊಟ್ಟಿದ್ದ ದುಡ್ಡು ಉಸ್ಲಿ ಆಗ್ತದೆ ಗ್ಯಾರಂಟಿ. ನೀವು ಪಿಕ್ಚರ್ ನೋಡ್ಕೊಂಡ್ ಬಂದ ನಂತರ ಹೇಳ್ತೀರಾ ಬಾಸ್ ನಿಜವಾಗ್ಲೂ ಸೂಪರ್ ಆಗಿದೆ ಅಂದ್ಬಿಟ್ಟು. ಸೂಪರ್. ಸೊ ಇದು ಮೂವಿದು ಒಂದು ರಿವ್ಯೂಸ್ ನಾವು ಶೇರ್ ಮಾಡಬೇಕಾಗಿತ್ತು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು. ಈ ಟೀಮ್ಗೆ ಆಲ್ ದಿ ಬೆಸ್ಟ್. ಬಾಯ್. ಶಿವನೆತ್ತಿ ಪಾರ್ವತಿನ ಅದು ನನ್ನ ಹತ್ರ ಕೇಳಿದ್ರೆ ಪಾರ್ವತಿಯಲ್ಲ. ಏನೋ ಮಾಡ್ತೀಯಾ ಅಣ್ಣ? ರಕ್ತ ಇನ್ನೊಂದಲ್ಲ ಕಣೋ, ಬೇರೆ ಅವ್ರದ್ದು. ನಂಗೆ ಭಯ ಆಯ್ತು. ಇದು ಆದಿ, ಇದು ಅರುಣ, ಯಾವತ್ತು ಜೊತೆಗೆ. ಅಣ್ಣ ಚಿತ್ರ ಇದು ನೀನು ಬರ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅರುಣ ಊಟ ಯಾಕೆ ಮಾಡಿಲ್ಲ? ರಿವೀಲ್ ಆಗೋ ರೀತಿ, ಅನಿರುದ್ಧ್ ಅವ್ರ ಎಂಟ್ರಿ ಮತ್ತು ಅವ್ರ ಅಬ್ನಾರ್ಮಲ್ ಕ್ಯಾರೆಕ್ಟ್ರಲ್ಲಿ ಅವರು ತೋರಿಸ್ಕೊಂಡಿರೋಂಥ ಒಂದು ಎಕ್ಸಲೆಂಟ್ ಶೇಡ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ. ಎಸ್, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ಸ್ಪೆಕ್ಟ್ರು ಅಂತ. ಬಟ್ ಅವರು ಏನಿದೆ ಪಾತ್ರ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಆ್ಯಂಡ್ ಎಕ್ಸಲೆಂಟ್ ಆಗಿದೆ ಮೂವಿ. ಹಾಡುಗಳು ಚೆನ್ನಾಗಿದೆ. ಮ್ಯೂಸಿಕ್ ಈಸ್ ವೆರಿ ಗುಡ್. ಇಲ್ಲ, ನನಗೂ ನಮ್ಮ ಮಿಸ್ಸಸ್ ಹೇಳಿದಾಗೆ ಎಲ್ಲ ಸೂಪರ್ ಆಗಿದೆ ಮೂವಿ ಮಾತ್ರ. ಎಲ್ಲೂ ಬೋರ್ ಆಗಿಲ್ಲ. ಆ್ಯಕ್ಚುಲಿ ನಾವು ಊಹೆ ಮಾಡಿರಲಿಲ್ಲ ಇಷ್ಟು ಹಿಟ್ಟಾಗ್ತದೆ ಮೂವಿ ಅಂದ್ಬಿಟ್ಟು. ಡೆಫಿನೆಟ್ ಹಿಟ್ಟಾಗ್ತದೆ. ಇನ್ನೂ ಜನರಿಗೆ ಯಾರಿಗೂ ಗೊತ್ತಿಲ್ಲ. 100% ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿಲ್ಲ ನಾಳೆ ಇನ್ನೂ ಒಂದು ವಾರದಲ್ಲಿ ನಿಮ್ಗೆ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ ಈ ಪಿಕ್ಚರ್ ಎಷ್ಟು ಸಕ್ಸಸ್ ಆಗಿದೆ ಅಂದ್ಬಿಟ್ಟು. ಖಂಡಿತವಾಗ್ಲೂ ಪಿಕ್ಚರ್ ಸೂಪರು. ನಾವು ಊಹೆ ಮಾಡಿರಲಿಲ್ಲ ರಾಜೀವ್ ಶೆಟ್ಟಿ ಇನ್ಸ್ಪೆಕ್ಟರ್ ರೋಲ್ದಲ್ಲಿ ಈ ಒಂದು ಆ್ಯಕ್ಟಿಂಗ್ ಹಿಂಗೆ ಮಾಡ್ತಾರೆ ಅಂದ್ಬಿಟ್ಟು. ಅವ್ರಿಗೆ ಎಕ್ದಮ್ ನ್ಯಾಚುರಲ್ ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ. ಇನ್ನು ಅನಿರುದ್ಧ್ ಭಟ್ ವಿಲನ್ ಪಾತ್ರ ಏನು ಮಾಡಿದಾರಲ್ಲ, ಅವ್ರೂ ಸಹ ಸಖತ್ತಾಗಿದೆ. ಆಲ್ಮೋಸ್ಟ್ ಇದನ್ನು ಮೂವಿದಲ್ಲಿ ಎಲ್ಲರೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೂಪರ್. ಒಳ್ಳೆ ಥ್ರಿಲ್ಲರ್ ಮೂವಿ, ತುಂಬ ಚೆನ್ನಾಗಿದೆ ಸರ್. ಒಟ್ಟಿನಲ್ಲಿ ಸಿನಿಮಾ ಅಂತೂ ಸೂಪರ್ ಆಗೈತೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಪಿಕ್ಚರು. 100 ಡೇಸ್